ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾಬದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವೇ ಭೂಮಿವನಜೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿವಂಕಯಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನೋ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮ ಭೂಯಾತ್ತತ್ವವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसेश रमानिवासोचितवासभूमि सन्न्याय रत्नावलि जन्मभूमि वैराग्यभाग्यो मम पद्मनाभतीर्थामृताब्धिरभवताद्विभूतिः पदवाक्य प्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून्मम श्रीमदानन्दतीर्थार्य सन्मनः सरसी भुवि अनुव्याख्यानलिने चञ्चरीकति मे मनः न शब्दाब्दौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महतां भगवता बादरायणेन प्राणिनां निःश्रेयसाय प्रणीतमपि ब्रह्ममीमांसाशास्त्रम् असाधुनिबन्धं दतमसावकुण्ठितत्वेन प्रणीतमिव मन्यमानः भगवान् आनन्दतीर्थमुनिः यथाचार्याभिप्रायम् अस्य भाष्यं विधाय अनुभाष्यमपि करिष्यन् विलीनप्रकृतितया स्वयमन्तराय विदुरोऽपि अनवरतमीश्वर प्रवणकाय करणरुत्तिरपि नारायण प्रणामादिकं पारीप्सितस्यानन्तराय परिसमाप्तेः प्रचयस्य च हेतुतया अवगीतशिष्टाचार परम्परादिन अवगतम् अवश्यं करणीयं शिष्यान् ग्राहयितुं ग्रन्थादो निबध्नाति नारायणमिते नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्याव्याख्यां करोम्यन्वपि चाहमेव ओमो मथातो ब्रह्मजिज्ञासा ॐ श्रुतिक्षीराब्धिमामध्यधीमं दरमहीभृत प्राप्ता न्यायसुरायेन तं जयीन्द्रमहं भजे बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजक्कणाः लौकिकफलं लक्षणामृतदोहिनीं गुर्वनुग्रहरूपां तां कामधेनुमुपास्महे
ಮದ್ಭುಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ತಾನಮೋ ವಿಧಾಯ ಹರೇ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರುಷೇ ಕೃತಕೃತ್ಯತಾಂ ಗತಮಲಾ ವಿದ್ಯಾಧಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯಾ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದೌ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾ ತೀರ್ಥ ತಾಂಡವಾನಿ ವಶೀಕೃಪತ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂ ತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇಸರೀ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥಚಂದ್ರಿಕಾಂ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈರಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಾಕ್ಮಾ ಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಮೋದಮತಾನುಗಾ ವೈಷ್ಣವ ವಿಷ್ಣು ಹೃದಯಾ ತಾನ್ನಮಸ್ಸೇ ಗುರುನ್ ಮಮ ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮಃ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಮೂಲರಾಮ ಪದಾಸಕ್ತಂ ಸ್ವರ್ಣಮಂಟಪಕಾರಿಣಂ ಗುರುಸ್ಮರಣಕರ್ತಾರಂ ವಂದೇ ಸತ್ಯಾತ್ಮಯೋಗಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ಅದ್ವೈತಿಗಳು ಹೇಳಿದ ವಿಚಾರ, ಇಬ್ಬರು ಬ್ರಹ್ಮರಿದ್ದಾರೆ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ. ಸಗುಣ ಬ್ರಹ್ಮನೇ ಈಕ್ಷಣೀಯನಾಗಿದ್ದಾನೆ, ಅವನೇ ಜ್ಞಾನ ವಿಷಯ. ಸಗುಣ ಬ್ರಹ್ಮನೇ ವಾಚ್ಯ. ನಿರ್ಗುಣ ಬ್ರಹ್ಮ ಈಕ್ಷಣೀಯನೂ ಅಲ್ಲ, ಅವನು ವಾಚ್ಯನೂ ಅಲ್ಲ. ಸಗುಣ ಬ್ರಹ್ಮ ಕೇವಲ ಆ ಶಬ್ದಗಳಿಂದ ಲಕ್ಷಣಯ ಹೇಳಲ್ಪಟ್ಟವನಷ್ಟೇ ಎಂಬ ಮಾತನ್ನು ಹೇಳಿದ್ದಾರೆ. ಜೊತೆಗೆ ನಿರ್ಗುಣ ಬ್ರಹ್ಮ ಈಕ್ಷಣೀಯ ಎಂಬ ವಿಚಾರದಲ್ಲಿ ಯಾವ ಪ್ರಮಾಣಗಳು ಇಲ್ಲ ಅಂದ್ರವರು ತಸ್ಯ ಈಕ್ಷಣೀಯತ್ವೇ ಪ್ರಮಾಣಾಭಾವ ಎಂಬ ಮಾತನ್ನು ಹೇಳಿದ್ದಾರೆ. ನೋಡಿ, ಹಾಗಾದ್ರೆ ಈಕ್ಷಣೀಯತ್ವ ಎಲ್ಲಿದೆ? ಸಗುಣ ಬ್ರಹ್ಮನಲ್ಲಿ. ಹಾಗಾದ್ರೆ ವಾಚ್ಯನಾದವನು ಯಾರು? ಸಗುಣ ಬ್ರಹ್ಮನೇ ಆಗಬೇಕು. ಶಬ್ದಗಳಿಂದ ವಾಚ್ಯನಾದವನು ಸಗುಣ ಬ್ರಹ್ಮನೇ. ಅವರಂತ ಇದ್ದಾರೆ, ಈಕ್ಷಣೀಯತ್ವ ಸಗುಣ ಬ್ರಹ್ಮನಲ್ಲಿ, ನಿರ್ಗುಣ ಬ್ರಹ್ಮನು ವಾಚ್ಯನಾಗಲಿ ಅಂದ್ರೆ ಹೇಗೆ? ಎಲ್ಲೋ ಇರುವ ಹೇತು ಇನ್ನೆಲ್ಲೋ ಸಾಧ್ಯವನ್ನ ಸಾಧನ ಮಾಡಲಿಕ್ಕೆ ಸಾಧ್ಯವಾ ಅಂತ ಅಭಿಪ್ರಾಯ. ನಹಿ ಅನ್ಯಗತೇನ ವ್ಯಾಪೇನ ಅನ್ಯತ್ರ ವ್ಯಾಪಕ ಸಿದ್ಧಿ. ಎಲ್ಲೋ ಇರುವ ವ್ಯಾಪ್ಯವಾದ ಹೇತುವಿನಿಂದ ಇನ್ನೆಲ್ಲೋ ವ್ಯಾಪಕವಾದ ಸಾಧ್ಯದ ಸಿದ್ಧಿ ಎಂಬುದು ಸರ್ವಥಾ ಆಗೋದಿಲ್ಲ.
ನೋಡಿ, ಪರ್ವತದಲ್ಲಿ ಧೂಮ ಕಂಡಿದ್ದರಿಂದ ಈ ಪರ್ವತದಲ್ಲಿ ಅಗ್ನಿ ಇದೆ ಅಂತ ಸಾಧನೆ ಮಾಡ್ಬೇಕು ನಾವು. ಹೌದಾ ಇಲ್ಲ? ಅಡಿಗೆ ಮನೆಯಲ್ಲಿ ಧೂಮ ಕಂಡಿದೆ, ಆದ್ದರಿಂದ ನದಿ ಪರ್ವತಗಳಲ್ಲಿ ಅಗ್ನಿ ಇದೆ ಅಂತ ಸಾಧನೆ ಮಾಡ್ಲಿಕ್ಕೆ ಆಗುತ್ತದೆ? ಆಗೋದಿಲ್ಲ. ಹಾಗೆ ಸಗುಣ ಬ್ರಹ್ಮನಲ್ಲಿ ಇರುವ ಸಗುಣ ಬ್ರಹ್ಮನಲ್ಲಿರುವ ಈಕ್ಷಣೀಯತ್ವದಿಂದ ನಿರ್ಗುಣ ಬ್ರಹ್ಮನಲ್ಲಿ ವಾಚ್ಯತ್ವ ಸಮರ್ಥನೆ ಮಾಡತಕ್ಕಂಥದ್ದು ಯೋಗ್ಯವಲ್ಲ ಅಂತ ಅವರ ಅಭಿಪ್ರಾಯ. ಸಗುಣ ಬ್ರಹ್ಮ ಈಕ್ಷಣೀಯನಾಗಿದ್ದಾನೆ, ಅವನೇ ವಾಚ್ಯ, ಮುಗಿದೋಯ್ತು. ನಿರ್ಗುಣ ಬ್ರಹ್ಮ ಈಕ್ಷಣೀಯನೂ ಅಲ್ಲ, ವಾಚ್ಯನೂ ಅಲ್ಲ ಅಂತ ಅವರ ಅಭಿಪ್ರಾಯ. ಹಾಗೆ ಹೇಳೋದಾದ್ರೆ ಅತಿ ಪ್ರಸಂಗ ಬರುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅತಿ ಪ್ರಸಂಗ ಬರ್ತಾ ಇದೆ ಅಂತ ಅವರು ಹೇಳತಕ್ಕಂತಹ ಮಾತು. ಗೊತ್ತಾಯಿತೋ ಇಲ್ಲ? ಆದ್ದರಿಂದ ಹಾಗಾದರೆ ಅತಿ ಪ್ರಸಂಗನ ಹೇಳೋದಲ್ಲ, ಎಲ್ಲೋ ಇರುವ ಹೇತುವಿನಿಂದ ಇನ್ನೆಲ್ಲೋ ಸಾಧ್ಯವನ್ನು ಸಾಧನೆ ಮಾಡಬೇಕಾಗುತ್ತದೆ ಅಂಬೋದನ್ನ ಅತಿ ಪ್ರಸಂಗ ಹೇಳ್ದಂಗಾಯ್ತು. ಇದರ ಮೇಲೆ ಇನ್ನೊಂದು, ಇಲ್ರಿ ಶ್ರುತಿ ಇದೆಯಲ್ಲ ಅಂತ ಒಂದು ಪ್ರಶ್ನೆ ಮಾಡಬಹುದು. ಶ್ರುತಿ ಇದೆಯಲ್ಲ, ಪರಾತ್ ಪರಂ ಪುರುಷಯಂ ಪುರುಷಮೀಕ್ಷತೆ, ಈಕ್ಷತೆ, ಈ ಶ್ರುತಿಯಿಂದಲೇನೆ ನಿರ್ಗುಣ ಬ್ರಹ್ಮ ಈಕ್ಷಣೀಯ ಆಗತಾನೆ ಅಂದ್ರೆ ಹಾಗಲ್ಲ ಅಂದ್ರು. ನಚ ಪರಾತ್ಪರಂ ಇತ್ಯಾದಿನ್ನೇವ ನಿರ್ಗುಣ ವಿಷಯಾಣಿ ಜ್ಞಾಪಕಾಭಾವಾತ್ ನಚ ಅಂದ್ರೆ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಅಂಬೋದು ಇದು ನಿರ್ಗುಣ ಬ್ರಹ್ಮ ವಿಷಯಕ ಅಂತ ಅಲ್ಲಿಗೆ ಬರಲ್ಲ, ಜ್ಞಾಪಕವಾದದ್ದು ಯಾವುದು ಇಲ್ಲ ಎಂಬ ಮಾತನ್ನ ಅಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರು. ಗೊತ್ತಾಯ್ತಾ? ಅಂದ್ರೆ ಇಲ್ಲಿ ಅಭಿಪ್ರಾಯ ನೋಡಿ, ಅವ್ರು ಹೇಳತಕ್ಕಂಥದ್ದು ಈ ಶ್ರುತಿ ಏನು ಉಂಟಲ್ಲ, ಅಂದ್ರೆ ಪರಾತ್ಪರಂ ಇತ್ಯಾದಿನ್ನೇವ ನಿರ್ಗುಣ ವಿಷಯಾನಿ ಇತಿ ನಚ, ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಎಂಬ ಈ ಶ್ರುತಿ ನಿರ್ಗುಣ ಬ್ರಹ್ಮನನ್ನೇ ಹೇಳಿಕೊಡ್ತಾ ಇದೆ. ನಿರ್ಗುಣ ಬ್ರಹ್ಮನೇ ಈ ಕ್ಷಣೀಯ ಅಂತ ಹೇಳಿಕೊಡ್ತಾ ಇದೆ. ಇತಿ ಹಿಂಗ ಅನಬೇಡಿ, ಇತಿ ನಚ. ಯಾಕೆಂದ್ರೆ ಜ್ಞಾಪಕಾಭಾವಾತ್, ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಎಂಬ ಶ್ರುತಿ ಹೇಳುವ ಈಕ್ಷಣೀಯತ್ವ ಇದು ನಿರ್ಗುಣ ಬ್ರಹ್ಮನನ್ನೇ ಹೇಳಿಕೊಡ್ತಾ ಇದೆ ಎಂಬುದಕ್ಕೆ ಸರ್ವಥಾ ಯಾವುದೂ ಜ್ಞಾಪಕವಾದದ್ದಿಲ್ಲ. ಆದ್ರಿಂದ ಅದು ಸಗುಣ ಬ್ರಹ್ಮ ಪರನೇ, ಸಗುಣ ಬ್ರಹ್ಮನಿಗೆ ಈಕ್ಷಣೀಯತ್ವ ಹೇಳ್ತಾ ಇದೆ, ಸಗುಣ ಬ್ರಹ್ಮನೇ ವಾಚ್ಯ ಅಂತ ಅವರ ಅಭಿಪ್ರಾಯ. ಇಲ್ಲಿ ಪ್ರಶ್ನೆ, ನಚ ವಾಚ್ಯಂ ಆಭೂತ್ ಅನುಮಾನೇ ನಿರ್ಗುಣಸ್ಯ ವಾಚ್ಯತ್ವ ಸಿದ್ಧಿ. ಇಲ್ಲಿ ನೋಡ್ರಿ, ಶ್ರುತಿಯಿಂದ ನಿರ್ಗುಣ ಬ್ರಹ್ಮ ವಾಚ್ಯ ಅಂತ ಆಗೋದಿಲ್ಲ. ಶ್ರುತಿಯಿಂದ ಹೇಳಲ್ಪಟ್ಟ ವಾಚ್ಯತ್ವ ಅದು ಸಗುಣ ಬ್ರಹ್ಮನಿಗೆ ಅಂತಂದ್ರೆ ಸಂತೋಷ. ಆದರೆ ಅನುಮಾನದಿಂದ ನಿರ್ಗುಣ ಬ್ರಹ್ಮ ವಾಚ್ಯನಾಗಿದ್ದಾನೆ ಅಂತ ನಾವು ಸಮರ್ಥನೆ ಮಾಡುತ್ತೇವೆ ಅಂದರೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಅನುಮಾನದಿಂದ ನಿರ್ಗುಣ ಬ್ರಹ್ಮನಿಗೆ ವಾಚ್ಯತ್ವ ಸಿದ್ಧಿ ಮಾಡುತ್ತೇವೆ ಅಂದ್ರೆ ಜನಚ ವಾಚ್ಯಂ ಆಭೂತ್, ಅನುಮಾನದಿಂದಲೂ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ನಿರ್ಗುಣ ಬ್ರಹ್ಮ ವಾಚ್ಯನಾಗಿದ್ದಾನೆ ಈಕ್ಷಣೀಯನಾದ್ದರಿಂದ ಅಂತ ನೀವು ಅನ್ನಬೇಕು. ಆದರೆ ಅದಕ್ಕೆ ಹೇಳಿದ್ರು ಪಕ್ಷೀಕೃತೆ ಲಿಂಗಾಭಾವಾತ್. ನೋಡಿ, ಈಗ ನಿರ್ಗುಣಂ ವಾಚ್ಯಂ ಈಕ್ಷಣೀಯತ್ವ ಅಂತ ನೀವು ಮಾಡಬೇಕು. ಆದರೆ ಈಕ್ಷಣೀಯತ್ವ ಎಂಬ ಹೇತುವು ಪಕ್ಷನಾದ ನಿರ್ಗುಣ ಬ್ರಹ್ಮನಲ್ಲೇ ಇಲ್ಲ. ಹೇತುವಿಗೆ ಅಸಿದ್ಧಿ ದೋಷ ಬರುತ್ತದೆ, ಸ್ವರೂಪಾಸಿದ್ಧಿ ದೋಷ ಬರುತ್ತದೆ. ಆದ್ದರಿಂದ ಈಕ್ಷಣೀಯತ್ವ ಎಂಬ ಹೇತುವಿನಿಂದ ಅನುಮಾನದಿಂದ ನಿರ್ಗುಣ ಬ್ರಹ್ಮನಿಗೆ ವಾಚ್ಯತ್ವವನ್ನು ಸಮರ್ಥನೆ ಮಾಡ್ಲಿಕ್ಕಾಗೋದಿಲ್ಲ, ವಾಚ್ಯತ್ವವನ್ನು ಸಮರ್ಥನೆ ಮಾಡ್ಲಿಕ್ಕಾಗೋದಿಲ್ಲ. ಮತ್ತು ಇನ್ನೊಂದು ಮಾತು ಏನಪ್ಪಾ ಅಂತಂದ್ರೆ, ಇಲ್ರಿ ಹೋಗ್ಲಿ ಸಗುಣ ಬ್ರಹ್ಮನಿಗೆ ವಾಚ್ಯತ್ವವನ್ನು ಸಮರ್ಥನೆ ಮಾಡ್ತೀವಿ ಅಂತ ಅನ್ಬೇಕು. ಅದು ಸಮರ್ಥನೆ ಮಾಡೋ ಅಗತ್ಯನೇ ಇಲ್ಲ. ಅಂದ್ರೆ ಎಲ್ಲಿ ಈಕ್ಷಣೀಯತ್ವ ಇದೆ ಅವನು ವಾಚ್ಯ ಅಂತ ನಾವು ಒಪ್ಪಿದ್ದೇವೆ. ಈಕ್ಷಣೀಯನಾದವನು ಸಗುಣ ಬ್ರಹ್ಮ, ಸಗುಣ ಬ್ರಹ್ಮ ವಾಚ್ಯ ಅಂತ ನಾವು ಒಪ್ಪಿದ್ದೇವೆ. ಆದ್ದರಿಂದ ಸಗುಣ ಬ್ರಹ್ಮನಿಗೆ ಪ್ರತ್ಯೇಕವಾಗಿ ವಾಚ್ಯತ್ವವನ್ನ ಸಮರ್ಥನೆ ಮಾಡಿದ್ರೆ ಸಿದ್ಧ ಸಾಧನತಾ ದೋಷ ಬರುತ್ತದೆ. ಈ ನಿರ್ಗುಣ ಬ್ರಹ್ಮನಿಗೆ ವಾಚ್ಯತ್ವ ಸಮರ್ಥನೆ ಮಾಡ್ಲಿಕ್ಕೆ ಹೋದ್ರೆ ನಿರ್ಗುಣ ಬ್ರಹ್ಮನಿಗೆ ವಾಚ್ಯತ್ವ ಸಮರ್ಥನೆ ಮಾಡುವ ಹೇತುನೇ ಇಲ್ಲ. ಮೊದಲು ಸ್ವರೂಪಾಸಿದ್ಧಿ ಈಕ್ಷಣೀಯತ್ವನೇ ನಿರ್ಗುಣ ಬ್ರಹ್ಮನಿಗೆ. ಲಿಂಗವತಿ ಸಿದ್ಧ ಸಾಧನತ್ವಾತ್,
ನಿರ್ಗುಣ ಬ್ರಹ್ಮನನ್ನ ಪಕ್ಷ ಮಾಡಿದ್ರೆ ಈಕ್ಷಣೀಯತ್ವ ಎಂಬ ಹೇತು ಇಲ್ಲ, ಸ್ವರೂಪಾಸಿದ್ಧಿ. ಸಗುಣ ಬ್ರಹ್ಮನನ್ನ ಪಕ್ಷ ಮಾಡಿ ಈಕ್ಷಣೀಯತ್ವ ಹೇತುವಿನಿಂದ ವಾಚ್ಯತ್ವ ಸಮರ್ಥನೆ ಮಾಡ್ತೇವೆ ಅಂದ್ರೆ ಬೇಕಾಗೇ ಇಲ್ಲ. ಯಾಕೆ ಸಗುಣ ಬ್ರಹ್ಮನಿಗೆ ನಾವು ಈಕ್ಷಣೀಯತ್ವ ವಾಚ್ಯತ್ವ ಎರಡನ್ನೂ ಒಪ್ಪಿದ್ದೇವೆ. ವಾಚ್ಯತ್ವ ಒಪ್ಪಿದ್ದೇವೆ ಸಗುಣ ಬ್ರಹ್ಮನಿಗೆ. ಪ್ರತ್ಯೇಕವಾಗಿ ಮತ್ತೆ ವಾಚ್ಯತ್ವ ಸಮರ್ಥನೆ ಮಾಡೋ ಕಾರಣ ಇಲ್ಲ, ಸಿದ್ಧ ಸಾಧನ ಬರ್ತದೆ. ಇಲ್ಲಿ ಒಂದು ಪ್ರಶ್ನೆ, ತಥಾಪಿ ಹೀಗಿದ್ದರೂ ಕೂಡ ಇಲ್ಲಿ ಇನ್ನೊಂದು ಶ್ರುತಿ ಉಂಟಲ್ಲ, ನಿರ್ಗುಣ ಬ್ರಹ್ಮನೇ ವಾಚ್ಯ ಅಂತ ಹೇಳೋದಕ್ಕೆ ಇನ್ನೊಂದು ಶ್ರುತಿ ಉಂಟಲ್ಲ. ಸರ್ವೇ ವೇದ ಯತ್ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಇತ್ಯಾದಿ ಶ್ರುತಿ ಬಲಾತ್ ವಾಚ್ಯತ್ವ ನಿರ್ಗುಣಸ್ಯ ಸೇತ್ಸ್ಯತಿ ಅನ್ನಬೇಕು. ಸರ್ವೇ ವೇದ ಯತ್ಪದಂ ಆಮನಂತಿ, ಎಲ್ಲ ವೇದಗಳು ಯಾವ ಆ ನಿರ್ಗುಣ ಬ್ರಹ್ಮನ ಪದಂ ಅಂದ್ರೆ ಸ್ವರೂಪವನ್ನು ಹೇಳಿಕೊಡ್ತವೋ, ಎಲ್ಲ ತಪಸ್ಸುಗಳು ಯಾವ ನಿರ್ಗುಣ ಬ್ರಹ್ಮನನ್ನೇ ಹೇಳಿಕೊಡ್ತಾ ಇವೆಯೋ, ಈ ರೀತಿ ಹೇಳೋದ್ರಿಂದ ಸರ್ವೇ ವೇದ ಯತ್ಪದಂ ಆಮನಂತಿ ಎಂಬ ಶ್ರುತಿಯ ಬಲದಿಂದ ನಿರ್ಗುಣ ಬ್ರಹ್ಮನಿಗೇನೆ ವಾಚ್ಯತ್ವ ಸಿದ್ಧವಾಗುತ್ತದಲ್ಲ ಅಂತಂದ್ರೆ ಹಾಗಲ್ಲ ಅಂತಾರೋ. ನೋಡಿ, ಈ ಸರ್ವೇ ವೇದ ಯತ್ಪದಮಾಮನಂತಿ ಎಂಬ ಶ್ರುತಿನೂ ಕೂಡ ಮುಖ್ಯ ವೃತ್ತಿಯಿಂದ ನಿರ್ಗುಣ ಬ್ರಹ್ಮನನ್ನ ಹೇಳಿಕೊಡುತ್ತದೆ ಅಂತ ನಾವು ಅನ್ನೋದೇ ಇಲ್ಲ. ಈ ಶ್ರುತಿನೂ ಕೂಡ ಲಕ್ಷಣಯ ನಿರ್ಗುಣ ಬ್ರಹ್ಮನನ್ನ ಹೇಳಿಕೊಡುತ್ತದೆ ಅಂತ ನಾವಂತ ಇದ್ದೇವೆ ಅಂತ ಅಭಿಪ್ರಾಯ. ಗೊತ್ತಾಯ್ತೋ ಇಲ್ಲ? ಗೊತ್ತಾಯ್ತಾ? ಸರ್ವೇ ವೇದ ಯತ್ಪದಮಾಮನಂತಿ ಎಂಬ ಶ್ರುತಿನೂ ಕೂಡ ಲಕ್ಷಣಯ ಹೇಳಿಕೊಡ್ತಾ ಇದೆ ನಿರ್ಗುಣ ಬ್ರಹ್ಮ. ನೋಡಿ, ಮಾಯಾಶಬಲೆ ಗೃಹೀತ ಸಂಗತಯ. ಮಾಯಾಶಬಲೆ ಅಂದ್ರೇನು? ಸಗುಣ ಬ್ರಹ್ಮನಲ್ಲಿ ಈ ಶ್ರುತಿಗಳಿಗೆ ಶಕ್ತಿ ಇದೆ. ಸರ್ವೇ ವೇದ ಯತ್ಪದಮಾಮನಂತಿ ಎಂಬ ಶ್ರುತಿಗಳು ಮೊದಲು ಸಗುಣ ಬ್ರಹ್ಮನನ್ನೇ ಹೇಳಿಕೊಡ್ತವೆ. ಮಾಯಾಶಬಲನಾದ ಸಗುಣ ಬ್ರಹ್ಮನಲ್ಲೇನೆ ಗೃಹೀತ ಸಂಗತಯ ಅಂದ್ರೇನು? ಸಂಗತಿ ಗೃಹೀತವಾಗಿದೆ. ಸರ್ವೇ ವೇದ ಯತ್ಪದಮಾಮನಂತಿ ಮೊದಲಾದ ಶ್ರುತಿಗಳು ಕೂಡ ಮಾಯಾಶಬಲನಾದ ಬ್ರಹ್ಮನಲ್ಲೇನೆ ಅವುಗಳಿಗೆ ಶಕ್ತಿ ಇದೆ. ಆದರೆ ಅದೇ ಸರ್ವೇ ವೇದ ಯತ್ಪದಮಾಮನಂತಿ ಎಂಬ ಈ ಶ್ರುತಿಗಳು ನಿರ್ಗುಣ ಬ್ರಹ್ಮನನ್ನ ಕೇವಲ ಲಕ್ಷಣಯ ಹೇಳಿಕೊಡ್ತವೆ. ಸರ್ವೇ ವೇದ, ಎಲ್ಲ ವೇದಗಳು ಲಕ್ಷಣಯ ಯತ್ಪದಂ ಆಮನಂತಿ ಇತ್ಯರ್ಥ ಉಪಪತ್ತೇ. ನಿರ್ಗುಣ ಬ್ರಹ್ಮನನ್ನು ತಿಳಿಸಿದರೂ ಲಕ್ಷಣಯ ಅಮುಖ್ಯ ವೃತ್ತಿಯಿಂದ ತಿಳಿಸಿಕೊಡುತ್ತವೆ. ಈ ಎಲ್ಲ ವೇದಗಳು ಮುಖ್ಯ ವೃತ್ತಿಯಿಂದ ಸಗುಣ ಬ್ರಹ್ಮನನ್ನು ಮಾತ್ರ ಹೇಳಿಕೊಡೋದು, ನಿರ್ಗುಣ ಬ್ರಹ್ಮನನ್ನು ಕೇವಲ ಅಮುಖ್ಯ ವೃತ್ತಿಯಿಂದ ತಿಳಿಸಿಕೊಡುತ್ತವೆ ಅಂತ ಇದ್ದಾರೆ. ಅಮುಖ್ಯ ವೃತ್ತಿಯಿಂದ ತಿಳಿಸಿಕೊಡುತ್ತವೆ ಅಂದ್ರೆ ಲಕ್ಷಣಯ ಯತ್ಪದಂ, ಈ ರೀತಿಯಾಗಿ ನಾವು ಅರ್ಥ ಮಾಡಬಹುದು. ಇತ್ಯರ್ಥ ಉಪಪತ್ತೇಹೇ ಅಂತಂದ್ರು. ಇದಾದ ಮೇಲೆ ಅವಾಚ್ಯಸ್ಯ ಲಕ್ಷಣ ಅನುಪಪತ್ತಿ ದೋಷ. ಇಲ್ಲೊಂದು ಪ್ರಶ್ನೆ. ಈಗ ನೋಡ್ರಿ, ಸರ್ವೇ ವೇದ ಯತ್ಪದಮಾಮನಂತಿ ಎಂಬ ಶ್ರುತಿಗಳು ಸಗುಣ ಬ್ರಹ್ಮನನ್ನೇ ಮುಖ್ಯ ವೃತ್ತಿಯಿಂದ ಹೇಳಿಕೊಡುತ್ತವೆ. ನಿರ್ಗುಣ ಬ್ರಹ್ಮ ಇವನು ವಾಚ್ಯನಲ್ಲ. ಹಾಗಾದ್ರೆ ಆ ಶ್ರುತಿಗಳು ಏನ್ ಮಾಡ್ತವೆ ಅಂದ್ರೆ, ಸರ್ವೇ ವೇದ ಯತ್ಪದಮಾಮನಂತಿ ಎಂಬ ಶ್ರುತಿಗಳು ಕೇವಲ ಲಕ್ಷಣಯ ನಿರ್ಗುಣ ಬ್ರಹ್ಮನನ್ನು ಹೇಳಿಕೊಡ್ತಾ ಇವೆ ಅಂತ ಅಂದ್ರು. ಇದ್ರ ಮೇಲೆ ಒಂದು ಪ್ರಶ್ನೆ. ಇಲ್ರಿ, ಲಕ್ಷಣಯ ವೇದಗಳು ನಿರ್ಗುಣ ಬ್ರಹ್ಮನನ್ನು ಹೇಳಿಕೊಡಬೇಕಾದರೆ ಅದು ಹೇಗೆ ಸಾಧ್ಯ? ಯಾವ ಶಬ್ದದಿಂದಲೂ ವಾಚ್ಯನಾಗದ ವ್ಯಕ್ತಿಯನ್ನ ಲಕ್ಷಣಯ ಈ ನಿರ್ಗುಣ ಬ್ರಹ್ಮನ ಶ್ರುತಿಗಳು ಹೇಳಿಕೊಡ್ತವೆ ಅಂತ ಅಂಬೋದು ಹೇಗೆ? ಇತಿ ನಚ ಅಂತ ಅನ್ಕೋಬೇಕು. ಅವಾಚ್ಯಸ್ಯ ಲಕ್ಷಣ ಅನುಪಪತ್ತಿ ದೋಷ ನಚ ಅಂದ್ರೆ ನಿರ್ಗುಣ ಬ್ರಹ್ಮ ಅವಾಚ್ಯ ಅಂತಂದ ಮೇಲೆ ಅವನನ್ನ ಲಕ್ಷಣಯ ಶ್ರುತಿಗಳು ಹೇಳಿಕೊಡ್ತವೆ ಎಂಬುದು ಕೂಡ ಇದು ಯುಕ್ತವಾದದ್ದಲ್ಲ. ಅನುಪಪನ್ನ ಅಂದ್ರೆ ಇತಿ ನಚ ದೋಷ, ಹಿಂಗ್ ದೋಷ ಬರಲ್ಲ. ಯಾಕೆ? ಪ್ರಸಿದ್ಧತಾ ಮಾತ್ರೇಣ ಲಕ್ಷಣ ಉಪಪತ್ತೇ. ನೋಡಿ, ನಿರ್ಗುಣ ಬ್ರಹ್ಮ ಅವಾಚ್ಯನಾದರೂ ಕೂಡ ಲಕ್ಷಣಯ ವೇದ ಪ್ರತಿಪಾದ್ಯನಾಗಬಹುದು. ಲಕ್ಷಣಯ ವೇದದಿಂದ ಹೇಳಲ್ಪಡ್ತಾನೆ ಅಂತ ಹೇಳ್ಬೋದು. ಹೇಗೆ? ಅವನ ಪ್ರಸಿದ್ಧಿ ಇದ್ದರೆ ಸಾಕು. ನಿರ್ಗುಣ ಬ್ರಹ್ಮನ ಪ್ರಸಿದ್ಧಿ ಇದ್ದರೆ ಸಾಕು. ಕೇವಲ ಪ್ರಸಿದ್ಧತಾ ಮಾತ್ರೇಣ ಅವಾಚ್ಯನಾದರೂ ನಿರ್ಗುಣ ಬ್ರಹ್ಮ ಲಕ್ಷಣಯ ಹೇಳಲ್ಪಡ್ತಾನೆ.
ಸರ್ವೇ ವೇದಾಯತ್ಪದ ಮಾವಂತಿ ಮೊದಲಾದ ಶ್ರುತಿಗಳಿಂದ ಅಂತ ಅವರಂತ ಇದ್ದಾರೆ. ಪ್ರಸಿದ್ಧತಾ ಮಾತ್ರೇಣ ಲಕ್ಷಣ ಉಪಪತ್ತೇ. ಹೇಗೆ ಪ್ರಸಿದ್ಧಿ? ನಿರ್ಗುಣ ಬ್ರಹ್ಮನ ಪ್ರಸಿದ್ಧಿ ಹೇಗದರಿ ಅಂದ್ರೆ ಸಗುಣ ಪ್ರತೀತ್ಯೈವಚ. ಸಗುಣ ಬ್ರಹ್ಮನ ಪ್ರತೀತಿಯಿಂದಲೇನೆ ನಿರ್ಗುಣಸ್ಯ ತತ್ ಸ್ವಭಾವಭೂತಸ್ಯ ಸರ್ವಾತ್ಮನಃ ಸ್ವತಃ ಸಿದ್ಧತ್ವಾತ್ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲೋ? ಅಂದ್ರೆ ಅಭಿಪ್ರಾಯ ನೋಡಿ ಅಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಪ್ರಕೃತ ಸಗುಣ ಬ್ರಹ್ಮನ ಪ್ರತೀತಿ ಬಂದಾಗ ವೇದ ವಾಕ್ಯಗಳಿಂದ ಸಗುಣ ಬ್ರಹ್ಮನ ಪ್ರತೀತಿ ಬಂದಾಗ ಆ ಸಗುಣ ಬ್ರಹ್ಮನ ಮೂಲ ಸ್ವರೂಪ ನಿರ್ಗುಣ ಬ್ರಹ್ಮ. ಅಂದ್ರೆ ಸಗುಣ ಬ್ರಹ್ಮನ ಮೂಲ ಸ್ವರೂಪ ಮತ್ತು ಸರ್ವಾತ್ಮಕವಾದ ನಿರ್ಗುಣ ಬ್ರಹ್ಮ ಎಂಬುದು ಕೂಡ ಸ್ವತಃ ಸಿದ್ಧವಾಗಿದೆ. ಆದ್ದರಿಂದ ನಿರ್ಗುಣ ಬ್ರಹ್ಮನ ಜ್ಞಾನ ಇದೆ ನೋಡಿ. ಸಗುಣ ಪ್ರತೀತ್ಯೈವ, ಸಗುಣ ಬ್ರಹ್ಮನ ಜ್ಞಾನ ಬಂದಾಗಲೇನೆ ಸಗುಣ ಬ್ರಹ್ಮನ ಮೂಲ ಸ್ವರೂಪನಾದ ಸ್ವಭಾವಭೂತಸ್ಯ ಮತ್ತು ಸರ್ವಾತ್ಮನಃ ಅಂದ್ರೆ ಸರ್ವಾತ್ಮಕನಾದ ಆ ನಿರ್ಗುಣ ಬ್ರಹ್ಮ ನಿರ್ಗುಣಸ್ಯ ಸ್ವತಃ ಸಿದ್ಧತ್ವ. ನಿರ್ಗುಣ ಬ್ರಹ್ಮ ಅವನು ಸ್ವಾಭಾವಿಕವಾಗಿ ಸಿದ್ಧನಾಗುತ್ತಾನೆ ಅಂತ ಇದ್ದಾರೆ. ಅದಕ್ಕೆ ಹೇಳಿದ್ರು ನಚ ತದೇವ ಈಕ್ಷಣೀಯತ್ವಂ ಏನ ವಾಚ್ಯತ್ವ ಪ್ರಸಕ್ತಿ. ಇಲ್ರಿ, ಅದನ್ನೇ ನಾವು ಈಕ್ಷಣೀಯತ್ವ ಅಂತ ಅಂತೀವಿ. ಅಂದ್ರೆ ಹೀಗೆ ಜ್ಞಾನವಾಗುವುದೇನೆ ಈಕ್ಷಣೀಯ ಅಂದ ಮೇಲೆ ಹೀಗೆ ಜ್ಞಾನವಾಗುವುದು ಅಂತಂದ್ರೇನು? ಸಗುಣ ಬ್ರಹ್ಮನ ಜ್ಞಾನದಿಂದ ಸಗುಣ ಬ್ರಹ್ಮನ ಮೂಲ ಸ್ವರೂಪವಾದ ಸರ್ವಾತ್ಮಕವಾದ ನಿರ್ಗುಣ ಬ್ರಹ್ಮನು ಜ್ಞಾನ ವಿಷಯನಾಗುತ್ತಾನೆ. ನಿರ್ಗುಣ ಬ್ರಹ್ಮನು ತೋರ್ತಾನ ಜ್ಞಾನದಲ್ಲಿ ಅಂತಂದರೆ ಹಾಗಾದ್ರೆ ಆ ನಿರ್ಗುಣ ಬ್ರಹ್ಮನಿಗೆ ಮತ್ತೆ ಈಕ್ಷಣೀಯತ್ವ ಬಂತಲ್ಲ. ಅಂತೂ ನಿರ್ಗುಣ ಬ್ರಹ್ಮನೂ ಕೂಡ ಜ್ಞಾನದಲ್ಲಿ ವಿಷಯನಾಗೋದು ಅಂತ ಆಯ್ತಲ್ಲ. ಅಂದಮೇಲೆ ವಾಚ್ಯತ್ವ ಬರಬಹುದು ಅಂತಂದ್ರೆ ಹಾಗಲ್ಲ. ಸಗುಣ ಬ್ರಹ್ಮನ ಪ್ರತೀತಿಯಿಂದ ನಿರ್ಗುಣ ಬ್ರಹ್ಮನ ಪ್ರತೀತಿ ಬರುತ್ತದೆ. ನಿರ್ಗುಣ ಬ್ರಹ್ಮನ ಜ್ಞಾನ ಬಂದ ಮೇಲೆ ಅವನಿಗೂ ಈಕ್ಷಣೀಯತ್ವ ಇದೆ. ಆದ್ದರಿಂದ ನಿರ್ಗುಣ ಬ್ರಹ್ಮನಿಗೂ ವಾಚ್ಯತ್ವ ಬರಬೇಕಾದೀತು ಅಂತ ಅನುಭವದಾಗಿತ್ತು. ಈಗ ಹಾಗಿಲ್ಲ. ಇದನ್ನೇ ಈಕ್ಷಣೀಯತ್ವ ಅಂತ ನಾವು ಅನ್ನಲ್ಲ, ಇದನ್ನೇ ಈಕ್ಷಣೀಯತ್ವ ಅಂತ ನಾವು ಅಂಬೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಈಕ್ಷಣೀಯತ್ವ ಅಂದ್ರೆ ಪ್ರಮೇಯತ್ವ, ಅಂದ್ರೆ ಪ್ರಮಾಣಜನ್ಯ ಜ್ಞಾನ ವಿಷಯತ್ವ. ಪ್ರಮಾಣಜನ್ಯ ಜ್ಞಾನ ವಿಷಯತ್ವ ಅಂತ ಅಭಿಪ್ರಾಯ. ಪ್ರಮಾಣಗಳಿಂದ ಜನ್ಯವಾದ ಪ್ರಮಾಣಗಳಿಂದ ಹುಟ್ಟುವ ಜ್ಞಾನದಲ್ಲಿ ತೋರುವವನು ಅವನು ಈಕ್ಷಣೀಯ ಅಂತ ಅಭಿಪ್ರಾಯ. ಈಕ್ಷಣೀಯ ಜ್ಞಾನ ವಿಷಯ, ಜ್ಞಾನದಲ್ಲಿ ತೋರುವವನು. ಯಾವ ಜ್ಞಾನದಲ್ಲಿ ತೋರುವವನು? ಪ್ರಮಾಣದಿಂದ ಹುಟ್ಟುವ ಜ್ಞಾನದಲ್ಲಿ ತೋರುವವನು, ಅಂದ್ರೆ ಪ್ರಮಾಣಗಳಿಂದ ಬರುವ ಜ್ಞಾನದಲ್ಲಿ ತೋರುವವನು ಅವನು ಈಕ್ಷಣೀಯ. ಇದು ಈಕ್ಷಣೀಯ ಅಂತಂದ್ರೆ ಗೊತ್ತಾಯ್ತೋ ಇಲ್ಲ? ಆದರೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ನಿರ್ಗುಣ ಬ್ರಹ್ಮ ಸ್ವಪ್ರಕಾಶನಾದ್ದರಿಂದ ಪ್ರಮಾಣಜನ್ಯವಾದ ಜ್ಞಾನದ ಅಪೇಕ್ಷೆ ನಿರ್ಗುಣ ಬ್ರಹ್ಮನಿಗೆ ಇರೋದಿಲ್ಲ. ಕಿಂತು ಪ್ರಮೇಯತ್ವಂ ನಚ ಸ್ವಪ್ರಕಾಶಸ್ಯ ಪ್ರಮೇಯತ್ವಮಿತಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಕ್ಷಣೀಯನಾಗೋದು ಅಂದ್ರೇನು? ಪ್ರಮಾಣಜನ್ಯ ಜ್ಞಾನ ವಿಷಯನಾಗೋದು, ಪ್ರಮೇಯನಾಗೋದು ಅಂತ ಅಭಿಪ್ರಾಯ. ಆದರೆ ಪರಬ್ರಹ್ಮ ಈ ರೀತಿ ಪ್ರಮಾಣಜನ್ಯವಾದ ಜ್ಞಾನದ ಅಪೇಕ್ಷೆ ಉಳ್ಳವನಲ್ಲ. ಶುದ್ಧ ಬ್ರಹ್ಮ ಅಂಬೋನು ಪ್ರಮೇಯ ಅಂಬೋದ ಒಂದು ಅಲ್ಲ. ಅದು ಗೊತ್ತಾಯಿತೋ ಇಲ್ಲ? ಶುದ್ಧ ಬ್ರಹ್ಮನು ಪ್ರಮೇಯ ಅಂತ ನಾವು ಅನ್ನೋದಿಲ್ಲ. ಅಂದ್ರೆ ಪ್ರಮಾಣ ಜ್ಞಾನದ ಅಪೇಕ್ಷೆ ಇಲ್ಲವೇ ಇಲ್ಲ ನಿರ್ಗುಣ ಬ್ರಹ್ಮನೇ. ಅಂದಮೇಲೆ ಈಕ್ಷಣೀಯತ್ವ ಇಲ್ಲ, ವಾಚ್ಯತ್ವದ ಪ್ರಶ್ನೆ ಇಲ್ಲವೇ ಇಲ್ಲ ಎಂಬ ಮಾತನ್ನ ತಿಳಿಸಿದಂತಾಯಿತು. ಗೊತ್ತಾಯಿತೋ ಇಲ್ಲ? ಹಾಗಾದ್ರೆ ಪ್ರಮಾಣಜನ್ಯ ಜ್ಞಾನ ವಿಷಯವಾದದ್ದೇ ಈಕ್ಷಣೀಯ, ಅದು ಸಗುಣ ಬ್ರಹ್ಮ, ಅವನು ವಾಚ್ಯ. ನಿರ್ಗುಣ ಬ್ರಹ್ಮ ಪ್ರಮಾಣಜನ್ಯವಾದ ಜ್ಞಾನದಲ್ಲಿ ವಿಷಯನಾಗೋದಿಲ್ಲ, ಅಂದ್ರೆ ಈಕ್ಷಣೀಯತ್ವ ಇಲ್ಲ. ಅಂದ ಮೇಲೆ ಅವನಿಗೆ ವಾಚ್ಯತ್ವನೂ ಇಲ್ಲ. ಈ ರೀತಿ ಅದ್ವೈತಿಗಳು ಹೇಳ್ತಾ ಇದ್ದಾರೆ. ಅಂತೂ ಬ್ರಹ್ಮರಲ್ಲಿ ಇಬ್ಬರು, ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ. ಸಗುಣ ಬ್ರಹ್ಮನೇ ಈಕ್ಷಣೀಯ, ಅವನೇ ವಾಚ್ಯ. ನಿರ್ಗುಣ ಬ್ರಹ್ಮ ಈಕ್ಷಣೀಯನೂ ಅಲ್ಲ,
ವಾಚ್ಯನೂ ಅಲ್ಲ ಅಂತ ಈ ರೀತಿ ಶಂಕೆ ಮಾಡಿದರೆ ತದೇತದಾ ಶಂಕೆ ಪರಿಹರತಿ. ಈ ರೀತಿಯಾಗಿ ಮಾಯಾವಾದಿಗಳ ಶಂಕೆ ಬಂದರೆ ಪರಿಹಾರ ಮಾಡ್ತಾ ಇದ್ದಾರೆ. ಮುಂದಿನ ಸೂತ್ರದಲ್ಲಿ ಸೂತ್ರ ಹೇಳಿ, ಓಂ ಗೌಣಶ್ಚೇನ್ನಾತ್ಮಶಬ್ದಾತ್ ಓಂ. ಇಷ್ಟು ಅಭಿಪ್ರಾಯವನ್ನ ಅದ್ವೈತಗಳು ಹೇಳುತ್ತಾರೆ ಅಂಬ ವಿಚಾರವನ್ನ ಇಲ್ಲಿಯವರೆಗೂ ಟೀಕಾರಾಯರು ಅನುವಾದ ಮಾಡಿದರು. ಅದು ಸೂತ್ರದಲ್ಲಿ ಪೂರ್ವಪಕ್ಷ ಮತ್ತು ಸಿದ್ಧಾಂತ. ಗೌಣಶ್ಚೇತ್ ಪೂರ್ವಪಕ್ಷ, ನ ಸಿದ್ಧಾಂತ. ಯಾಕೆ ಆತ್ಮಶಬ್ದ ಹೇತು ಅಂದರೆ ಗೌಣನಾದ ಆತ್ಮನೇ ವಾಚ್ಯ, ಮುಖ್ಯ ನಿರ್ಗುಣ ಬ್ರಹ್ಮನಲ್ಲ ಅಂತ ಇತಿ. ಹಿಂಗಂದ್ರೆ ನಾ ಹೀಗೆ ಹೇಳಲಿಕ್ಕೆ ಬರಲ್ಲ. ಯಾಕೆ ಆತ್ಮಶಬ್ದ, ಇಲ್ಲಿ ವಾಚ್ಯನಾದ ಆತ್ಮ, ಅವನು ಗೌಣನಾದ ಆತ್ಮ ಅಲ್ಲಿಗೆ ಬರಲ್ಲ. ಅಂದ್ರೆ ಇಲ್ಲಿ ಈ ಕ್ಷಣೀಯನಾದವನು ವಾಚ್ಯನಾದ ವ್ಯಕ್ತಿ, ಅವನು ಗೌಣನಾದ ಸಗುಣ ಬ್ರಹ್ಮ ಅಂತ ಅಲ್ಲಿಗೆ ಬರಲ್ಲ. ಯಾಕೆ ಆತ್ಮಶಬ್ದ, ಬ್ರಹ್ಮಶಬ್ದಾದಿಗಳು ಉಂಟು, ಆತ್ಮಶಬ್ದ ಅಂತ ಹೇಳ್ತಾ ಇದ್ದ. ಟೀಕಾಕಪ್ಪ ಸುಧಾವಾಕ್ಯ ನೋಡಿ, ಪರಾತ್ಪರಂ ಇತ್ಯಾದಿ ಶ್ರುತಿಷು ಗೌಣಯೇವ ಆತ್ಮ ಈಕ್ಷಣೀಯತ್ವೇನ ಉಚ್ಯತೆ. ಅದ್ವೈತಿಗಳ ಪ್ರಶ್ನೆ ಮೊದಲು ಅವರಂತ ಇದ್ದಾರೆ, ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಅಂಬೋದ್ರಿಂದ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಎಂಬ ಶ್ರುತಿಯಲ್ಲಿ ಹೇಳಲ್ಪಟ್ಟ ಈಕ್ಷಣೀಯತ್ವ ಅದು ಗೌಣನಾದ ಆತ್ಮನಿಗೇನೆ. ಅತಃ ಸಯೇವ ವಾಚ್ಯ ಅಸ್ತು, ಗೌಣನಾದ ಆತ್ಮನೇ ವಾಚ್ಯ. ನ ನಿರ್ಗುಣ, ನಿರ್ಗುಣನಾದ ಆತ್ಮ ಬ್ರಹ್ಮ ಇವನು ವಾಚ್ಯನಲ್ಲ. ತಸ್ಯ ಈಕ್ಷಣೀಯತ್ವೇ ಪ್ರಮಾಣಾಭಾವ, ನಿರ್ಗುಣನಾದ ಆತ್ಮ ಈಕ್ಷಣೀಯ ಎಂಬ ವಿಷಯದಲ್ಲಿ ಪ್ರಮಾಣ ಇಲ್ಲ ಅಂತ ಹಿಂದೂ ಹೇಳಿದ್ದಾರೆ. ಮತ್ತು ಪರಾತ್ಪರಂ ಇತ್ಯಾದಿ ಶ್ರುತೀನಾಂಚ ತತ್ಪರತ್ವೇ ಜ್ಞಾಪಕಾಭಾವ. ಇಲ್ರಿ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷೆ ಎಂಬ ಶ್ರುತಿನೂ ಕೂಡ ಉಂಟಲ್ಲ, ಅದು ನಿರ್ಗುಣ ಬ್ರಹ್ಮನನ್ನ ಹೇಳಿ. ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಎಂಬ ಶ್ರುತಿ ನಿರ್ಗುಣ ಬ್ರಹ್ಮನನ್ನೇ ಹೇಳಿಕೊಡುತ್ತದೆ ಅಂಬೋದಕ್ಕೆ ಸರ್ವಥಾ ಯಾವುದೂ ಜ್ಞಾಪಕವಾದದ್ಯಾವುದೂ ಇಲ್ಲ. ಆದ್ದರಿಂದ ಕಿಂತು ಲಕ್ಷ್ಯ ಏವ ಅಸೌ, ಅಂದ್ರೆ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಎಂಬ ಶ್ರುತಿಯಲ್ಲಿ ಹೇಳಲ್ಪಟ್ಟ ಈಕ್ಷಣೀಯತ್ವ ಅದು ಸಗುಣ ಬ್ರಹ್ಮನಿಗೆ, ಸಗುಣ ಬ್ರಹ್ಮನೇ ವಾಚ್ಯ. ಈ ನಿರ್ಗುಣ ಬ್ರಹ್ಮ ಕೇವಲ ವೇದಗಳಿಂದ ಲಕ್ಷಣಯ ಹೇಳಲ್ಪಟ್ಟವನು, ವೈದಿಕ ಶಬ್ದಗಳ ಲಕ್ಷ್ಯ ಅಷ್ಟೇ. ಕಿಂತು ಲಕ್ಷ್ಯ ಏವಾಸೌ ಗೌಣಶ್ಚೇತ್. ಇಷ್ಟ ಅಭಿಪ್ರಾಯ. ಅಂದ್ರೆ ಗೌಣನಾದ ಆತ್ಮನೇ ವಾಚ್ಯ, ನಿರ್ಗುಣನಾದ ಆತ್ಮ ಕೇವಲ ಲಕ್ಷ್ಯ ಅಂತ ಹಿಂಗವ್ರಂದ್ರೆ ಇತಿ ಚೇನ್ನ ಗೌಣಶ್ಚೇನ್ನ. ಯಾಕೆ ಆತ್ಮಶಬ್ದ ಸೂತ್ರದಲ್ಲಿ ವೇದವ್ಯಾಸರು ಹೇಳಿದ್ದಾರೆ ಆತ್ಮಶಬ್ದ. ನೋಡಿ, ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಅಂತ ಹೇಳುವಾಗ ಆ ಮುಂದೆ ಶ್ರುತಿಗಳಲ್ಲಿ ಅಲ್ಲಿ ಆತ್ಮಶಬ್ದ ಇದೆ ಎಂಬ ಮಾತನ್ನ ಹೇಳಿಕೊಡ್ತಾ ಇದ್ದಾರೆ. ಯಸ್ಯಾನುವಿತ್ತ ಪ್ರತಿಬುದ್ಧ ಆತ್ಮ ಎಂಬ ಶಬ್ದಗಳೆಲ್ಲ ಬರುತ್ತದೆ ಶ್ರುತಿಯಲ್ಲಿ. ಆತ್ಮಶಬ್ದ ಇದ್ದಿದ್ದರಿಂದ ಗೌಣನಾದ ಆತ್ಮ, ಸಗುಣನಾದ ಆತ್ಮನೇ ಇಲ್ಲಿ ವಾಚ್ಯನಾದವನು, ನಿರ್ಗುಣ ಬ್ರಹ್ಮ ಕೇವಲ ಲಕ್ಷ್ಯ ಅಂತ ಏನಂತೀರ ಹಂಗೆ ಹೇಳಲಿಕ್ಕೆ ಬರಲ್ಲ. ಆತ್ಮಶಬ್ದ ಇಲ್ಲಿ, ಆತ್ಮಶಬ್ದ ವಾಚ್ಯನಾದವನು ವಾಚ್ಯ. ಅಂದ್ರೆ ಆತ್ಮಶಬ್ದದಿಂದ ಹೇಳಲ್ಪಟ್ಟ ವ್ಯಕ್ತಿನೇ ವಾಚ್ಯ. ಆತ್ಮಶಬ್ದದಿಂದ ಹೇಳಲ್ಪಟ್ಟವನು ಅಂತಂದರೆ ಸಗುಣ ಬ್ರಹ್ಮನನ್ನು ತೋಳಿಕ್ ಬರಲ್ಲ, ನಿರ್ಗುಣ ಬ್ರಹ್ಮನೇ ತಗೋಬೇಕು. ಉಪಲಕ್ಷಣ ಮೇತತ. ಆತ್ಮಶಬ್ದ ಒಂದೇ ಅಲ್ರಿ, ಉಪಲಕ್ಷಣತೆಯ ಬೇರೆ ಶಬ್ದಗಳು ಉಂಟು. ಈಕ್ಷಣೀಯೇ ವಸ್ತುನೇ ಆತ್ಮ ಬ್ರಹ್ಮ ಪುರುಷಾದಿ ಶಬ್ದ ಶ್ರವಣಾತ್. ಆತ್ಮಶಬ್ದ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ, ಅಲ್ಲಿ ಪುರುಷ ಶಬ್ದ ಇದೆ. ಯಸ್ಯಾನುವಿತ್ತ ಪ್ರತಿಬುದ್ಧ ಆತ್ಮ ಅಂಬೋಲ್ಲಿ ಆತ್ಮ ಶಬ್ದ ಇದೆ ಮತ್ತು ಬ್ರಹ್ಮ ಶಬ್ದ ಇದೆ. ಗೊತ್ತಾಯಿತೋ ಇದು? ಈ ರೀತಿ ಬ್ರಹ್ಮ ಶಬ್ದ, ಪುರುಷ ಶಬ್ದ, ಆತ್ಮ ಶಬ್ದ, ಈ ಶಬ್ದಗಳು ಸಗುಣ ಬ್ರಹ್ಮನನ್ನೇ ಹೇಳಿಕೊಡಲ್ಲ, ನಿರ್ಗುಣ ಬ್ರಹ್ಮನನ್ನೇ ಹೇಳಿಕೊಡ್ತವೆ. ಯಾಕೆ ಅಂದ್ರೆ ಆತ್ಮ ಬ್ರಹ್ಮ ಪುರುಷ ಅಂದ್ರೆ ಅರ್ಥ ಏನ್ರಿ? ಅವೆಲ್ಲ ಪೂರ್ಣತ್ವವನ್ನು ಹೇಳಿಕೊಡ್ತಾ ಇವೆ. ತೇಷಾಂಚ ಪೂರ್ಣಾಭಿಧಾಯಿತ್ವೇನ ನಿರ್ಗುಣ ಜ್ಞಾಪಕತ್ವಾತ್. ಅವೆಲ್ಲವೂ ಕೂಡ
ಪೂರ್ಣತ್ವವನ್ನು ಹೇಳೋ ಶಬ್ದಗಳು. ಗೊತ್ತಾಯ್ತೋ ಇಲ್ಲ? ಪೂರ್ಣತ್ವವನ್ನು ಹೇಳಿಕೊಡುವ ಆತ್ಮ, ಪುರುಷ, ಬ್ರಹ್ಮ ಶಬ್ದಗಳು ಇರೋದ್ರಿಂದ ಸಗುಣ ಬ್ರಹ್ಮ ಇವನು ಪೂರ್ಣ ಅಂತ ಅನಿಸಿಕೊಳ್ಳಲಾರ, ಸರ್ವಥಾ ಪೂರ್ಣ ಅಂತ ಅನಿಸಿಕೊಳ್ಳಲಾರ. ಆದ್ದರಿಂದ ಆತ್ಮ, ಪುರುಷ, ಬ್ರಹ್ಮ ಶಬ್ದಗಳು ಇರೋದ್ರಿಂದ ಇವೆಲ್ಲವೂ ಕೂಡ ಏನಾಗಿವೆ? ನಿರ್ಗುಣ ಬ್ರಹ್ಮನನ್ನೇ ಹೇಳಿಕೊಡ್ತಾ ಇವೆ, ಸಗುಣ ಬ್ರಹ್ಮನನ್ನೇ ಹೇಳಿಕೊಡ್ತಾ ಇವೆ ಅಂತ ಅನ್ನಬಾರದು ಎಂಬ ಮಾತನ್ನ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಆತ್ಮಶಬ್ದ ಪೂರ್ಣತ್ವ ಹೇಳುತ್ತದೆ ಎಂಬುದಕ್ಕೆ ಹಿಂದೆ ಹೇಳಿದ್ದಾರೆ ಐತರೇ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ. ಆತ್ಮಶಬ್ದ ಪರೇ ವಿಷ್ಣು ನಾನ್ಯತ್ರ ಕ್ವಚಿದಿಶ್ಯತೆ ಗುಣಪೂರ್ತ್ಯಭಿಧಾಯಿ ಸಹ ನಾನ್ಯಸ್ಯ ಗುಣಪೂರ್ಣತಾ. ಆತ್ಮಶಬ್ದದಿಂದ ಹೇಳಲ್ಪಟ್ಟ ವ್ಯಕ್ತಿ ಅವನು ವಿಷ್ಣುವೇ. ಸಗುಣ ಬ್ರಹ್ಮ ಇನ್ನೊಬ್ಬ ಯಾವನೋ ಬ್ರಹ್ಮ ಕಲ್ಪನೆ ಮಾಡಬೇಡಿ. ಯಾಕೆ? ಆತ್ಮಶಬ್ದದಿಂದ ಹೇಳಲ್ಪಟ್ಟ ವಿಷ್ಣುವೇ. ಯಾಕೆ? ಆತ್ಮಶಬ್ದದ ಅರ್ಥ ಏನು? ಗುಣಪರಿಪೂರ್ಣತ್ವ. ಬ್ರಹ್ಮ ಶಬ್ದದ ಅರ್ಥ ಗುಣಪರಿಪೂರ್ಣತ್ವ. ಪುರುಷ ಅಂದ್ರೂ ಗುಣಪರಿಪೂರ್ಣನೆ. ಅದರಿಂದ ವಿಷ್ಣುವಿನನ್ನ ಹೇಳಿಕೊಡುವ ಶಬ್ದಗಳು. ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ ಎರಡು ಮಾಡಿ ನೀವು ನಿರ್ಗುಣ ಬ್ರಹ್ಮನನ್ನು ಹೇಳಿಕೊಡಲ್ಲ ಅನ್ನಬೇಡಿ ಎಂಬ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಪ್ರಶ್ನೆ, ಭವೇದ ಆತ್ಮಾದಿ ಶಬ್ದ ಪೂರ್ಣತ್ವ ವಾಚಿ. ಇಲ್ರಿ, ಆಗ್ಲಿ ಏನಾಯ್ತು? ಆತ್ಮ, ಬ್ರಹ್ಮ, ಪುರುಷ ಈ ಎಲ್ಲಾ ಶಬ್ದಗಳು ಪೂರ್ಣತ್ವವನ್ನು ಹೇಳಿಕೊಡ್ತವೆ ಅಂತ ನೀವಂದ್ರಿ. ಆಗ್ಲಿ, ಪೂರ್ಣತ್ವ ಹೇಳಿಕೊಡ್ಲಿ, ಏನಾಯ್ತು? ತಥಾಪಿ ಆತ್ಮಬ್ರಹ್ಮ ಪುರುಷಾದಿ ಶಬ್ದಗಳು ಪೂರ್ಣತ್ವ ಹೇಳಿಕೊಟ್ಟರು. ತಥಾಪಿ ಯತ್ರ ದೃಶ್ಯೇ ವಾಚ್ಯೇ ಚ ವಸ್ತುನಿ ಪ್ರಯುಜ್ಯತೆ ತತ್ರ ಸಗುಣ ವಿಷಯ ಏವ ಇತಿ ನಿಯಮಾಂಗೀಕಾರೇ ಕೋ ದೋಷಃ ಇತ್ಯಾಶಂಕಾ ಪರಿಹಾರಾರ್ಥಂ ಅಪರಂ ಸೂತ್ರಂ. ಅವ್ರು ಹೇಳ್ತಾ ಇದ್ದ, ಇಲ್ಲಿ ನೋಡಿ, ಆತ್ಮಬ್ರಹ್ಮಾದಿ ಶಬ್ದಗಳಿದ್ರೆ ಏನಾಯಿತು ನೋಡಿ. ಯಾವನು ದೃಶ್ಯನೋ ಅವನು ವಾಚ್ಯ ಅಂತ ಹೇಳಲಿಕ್ಕೆ ಬರ್ತದೆ. ಹೌದೋ ಇಲ್ಲ? ಯತ್ರ ಈಕ್ಷಣೀಯತ್ವಂ ತತ್ರ ವಾಚ್ಯತ್ವಂ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯತ್ರ ದೃಶ್ಯನಾದ ವ್ಯಕ್ತಿ ಯಾರೋ ಅವನು ವಾಚ್ಯ ಅಂದ್ರೆ ದೃಶ್ಯನಾದ ವ್ಯಕ್ತಿನೇ ವಾಚ್ಯ. ಅಂತಹ ವ್ಯಕ್ತಿಯಲ್ಲಿ ಆತ್ಮಬ್ರಹ್ಮಾದಿ ಶಬ್ದಗಳು ಪ್ರಯೋಗಿಸಲ್ಪಟ್ಟಿವೆ. ಈ ದೃಶ್ಯನಾದ ವ್ಯಕ್ತಿ, ವಾಚ್ಯನಾದ ವ್ಯಕ್ತಿ ಅವನು ಸಗುಣ ಬ್ರಹ್ಮನೇ ಅಂತ ಒಪ್ಪಿದ್ರೆ ಏನು ತೊಂದರೆ ಏನು? ಹಿಂಗೆ ನಿಯಮ ಒಪ್ಪಿದ್ರೆ ನಾವು ದೃಶ್ಯನಾದ ವ್ಯಕ್ತಿ ಯಾರೋ ಅವನು ವಾಚ್ಯ, ದೃಶ್ಯನಾದ ವ್ಯಕ್ತಿ ಸಗುಣ ಬ್ರಹ್ಮ ಅವನೇ ವಾಚ್ಯ ಅಂತ ಈ ರೀತಿ ನಾವು ನಿಯಮ ಒಪ್ಪಿದ್ರೆ ಏನು ದೋಷ ಏನು? ಏನು ತೊಂದರೆ ಇಲ್ಲಲ್ಲ ಅಂತಂದ್ರೆ ಅದಕ್ಕೆ ಇನ್ನೊಂದು ಸೂತ್ರದಿಂದ ಮತ್ತೆ ಉತ್ತರ ಹೇಳ್ತಾ ಇದ್ದಾರೆ. ಯಾವನು ದೃಶ್ಯನೋ ಅವನು ವಾಚ್ಯ, ಸರಿ, ಆದ್ರೆ ಅವನು ಸಗುಣ ಬ್ರಹ್ಮನೇ ಅಂತ ನೀವಂತ ಇದ್ರಿ, ಅದು ಅಲ್ಲಿಗೆ ಬರಲ್ಲ ಎಂಬುದಕ್ಕೆ ಮುಂದಿನ ಸೂತ್ರ ಮತ್ತೆ ಅಪರಂ ಸೂತ್ರಮಾಹ ಓಂ ತನ್ನಿಷ್ಟಸ್ಯ ಮೋಕ್ಷೋಪದೇಶಾತ್. ಓಂ ಸೂತ್ರ ಹೇಳಿ, ಓಂ ತನ್ನಿಷ್ಟಸ್ಯ ಮೋಕ್ಷೋಪದೇಶಾತ್. ಓಂ ಏನು? ತನ್ನಿಷ್ಠಸ್ಯ ನೋಡಿ, ಆತ್ಮನಿಷ್ಠನಾದ ವ್ಯಕ್ತಿಗೆ. ಇಲ್ಲಿ ಹೇಳಲ್ಪಟ್ಟ ಆತ್ಮಾದಿ ಶಬ್ದಗಳು ಸಗುಣ ಬ್ರಹ್ಮನನ್ನೇ ಹೇಳಿಕೊಡ್ತವೆ ಅಂತ ನೀವು ಅನ್ಬೇಕು. ಹಾಗಾದ್ರೆ ಆತ್ಮನಿಷ್ಠ ಅಂದ್ರೆ ಸಗುಣ ಬ್ರಹ್ಮನಿಷ್ಠನಾದ ವ್ಯಕ್ತಿಗೆ ಮೋಕ್ಷ ಅಂತ ಅಲ್ಲಿಗೆ ಬರ್ತದ? ಅಲ್ಲಿಗೆ ಬರಲ್ಲ. ಕೇವಲ ನಿಮ್ ಪ್ರಕಾರ ಈಗ ಅಂದ್ರೆ ಈಶ್ವರ, ಕೃತ್ರಿಮ ಅಂದ್ರೆ ವ್ಯಾವಹಾರಿಕವಾಗಿ ಸಿದ್ಧರಾದ ಸಗುಣ ಬ್ರಹ್ಮನ ಆರಾಧನೆ ಮಾಡಿದರೆ ಸಗುಣ ಬ್ರಹ್ಮನಿಷ್ಠನಾದ ವ್ಯಕ್ತಿಗೆ ಮೋಕ್ಷ ಹೇಳಲಿಕ್ಕೆ ಆಗುತ್ತದ? ಆಗಲ್ಲ. ತನ್ನಿಷ್ಠಸ್ಯ ಮೋಕ್ಷೋಪದೇಶ. ಆತ್ಮನಿಷ್ಠನಾದ ವ್ಯಕ್ತಿಗೆ ಮೋಕ್ಷವನ್ನ ಉಪದೇಶ ಮಾಡಿದ್ದಾರೆ ಅಂದಮೇಲೆ ಆತ್ಮನಿಷ್ಠನಾದ ವ್ಯಕ್ತಿ ಅಂದ್ರೆ ಸಗುಣ ಬ್ರಹ್ಮನಲ್ಲಿ ನಿಷ್ಠನಾದ ವ್ಯಕ್ತಿ ಅಂತ ಅರ್ಥ ಮಾಡ್ಲಿಕ್ಕೆ ಬರಲ್ಲ. ಆದ್ದರಿಂದ ಯಾಕೆಂದ್ರೆ ಮೋಕ್ಷ ಹೇಳಿದ್ದಾರೆ ನೋಡಿ. ನ ಅಯಂ ನಿಯಮ ಯುಜ್ಯತೆ, ಈ ನಿಯಮ ಸರ್ವಥಾ ಹೇಳಲಿಕ್ಕೆ ಬರೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ದೃಶ್ಯನಲ್ಲಿ ಪ್ರಯೋಗಿಸಿದ ಆತ್ಮಬ್ರಹ್ಮಾದಿ ಶಬ್ದಗಳು ಏನುಂಟೋ ಆ ಆತ್ಮಬ್ರಹ್ಮಾದಿ ಶಬ್ದಗಳು ಸಗುಣ ಬ್ರಹ್ಮನನ್ನೇ ಹೇಳಿಕೊಡ್ತವೆ ಅಂತ ನಿಯಮ ಮಾಡಬಹುದಲ್ಲ ಅಂದ್ರೆ ಈ ನಿಯಮ ಸರಿಯಲ್ಲ. ಅಯಂ ನಿಯಮ ನ ಯುಜ್ಯತೆ. ಯಾಕೆ? ಯಸ್ಯಾನುವಿತ್ತ ಪ್ರತಿಬುದ್ಧ ಆತ್ಮ ಅಂತ ಒಂದು ತರತಿ ಶೋಕಮಾತ್ಮವಿತ ಇತ್ಯಾದು ದೃಶ್ಯಾತ್ಮನಿಷ್ಠಸ್ಯ
ಮೋಕ್ಷೋಪದೇಶ. ನೋಡಿ, ಈ ದೃಶ್ಯನಾದ ಆತ್ಮನಲ್ಲಿ ನಿರತನಾದ ವ್ಯಕ್ತಿಗೆ ಮೋಕ್ಷವನ್ನ ಹೇಳಿದ್ದಾರೆ, ಮೋಕ್ಷವನ್ನ ಉಪದೇಶ ಮಾಡಿದ್ದಾರೆ. ನಹಿ ಗೌಣಾತ್ಮನಿಷ್ಠಸ್ಯ ಮೋಕ್ಷ ಉಪಪದ್ಯತೆ ಇತಿ. ಈಗ ಆತ್ಮಬ್ರಹ್ಮಾದಿ ಶಬ್ದಗಳಿಂದ ವಾಚ್ಯನಾದ ಆತ್ಮ ಅಂತಂದ್ರೆ ಅವನು ಗೌಣನಾದ ಆತ್ಮ ಅಂದ್ರೆ, ಹಾಗಾದ್ರೆ ಗೌಣನಾದ ಆತ್ಮನಲ್ಲಿ ನಿಷ್ಠನಾದ ವ್ಯಕ್ತಿಗೆ ಮೋಕ್ಷ ಅಂತ ಹೇಳಿಕ್ ಬರ್ತದ? ಇಲ್ಲ. ಶುದ್ಧನಾದ ಪರಿಪೂರ್ಣನಾದ, ಗೊತ್ತಾಯ್ತೋ ಇದು, ಮುಖ್ಯತೆಯ ಪ್ರತಿಪಾದ್ಯನಾದ ವಿಷ್ಣುವಿನಲ್ಲಿ ನಿಷ್ಠನಾದ ವ್ಯಕ್ತಿಗೆ ಮೋಕ್ಷನೇ ಹೊರತು ಗೌಣನಾದ ಆತ್ಮನಲ್ಲಿ ನಿಷ್ಠನಾದ ವ್ಯಕ್ತಿಗೆ ಮೋಕ್ಷ ಅಂತ ಹೇಳತಕ್ಕಂಥದ್ದು ಸರ್ವಥ ಅದು ಯೋಗ್ಯವಾದದ್ದಲ್ಲ, ಹಾಗೆ ಹೇಳಲು ಬಾರದು. ಅದನ್ನ ಹೇಳ್ತಾ ಇದ್ರೆ, ಗೌಣಾತ್ಮನಿಷ್ಠನಾದ ವ್ಯಕ್ತಿಗೆ ಮೋಕ್ಷ ನಹಿ ಉಪಪದ್ಯತೆ, ಸರ್ವಥ ಕೂಡೋದಿಲ್ಲ ಅಂತ ಅಭಿಪ್ರಾಯ. ಆದ್ದರಿಂದ ಇಲ್ಲಿ ಗೌಣನಾದ ಆತ್ಮ ಅಂತ ಸ್ವೀಕಾರ ಮಾಡಬಾರದು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಟ್ಟು ಇಲ್ಲಿ ಓಂ ಗೌಣಶ್ಚೇನ ಆತ್ಮಶಬ್ದಾತ್ ಓಂ, ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ, ಈ ಎರಡು ಸೂತ್ರಗಳಿಂದ ಏನನ್ನ ಹೇಳಿದಂತಾಯಿತು? ಈ ಸೂತ್ರಕಾರ ಎರಡು ಸೂತ್ರಗಳ ಅಭಿಪ್ರಾಯವನ್ನು ಆಚಾರ್ಯರು ತಮ್ಮ ಮುಂದಿನ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನ್ ನೋಡಿ, ಅತ್ರ ಪ್ರಥಮ ಸೂತ್ರೇ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಎಂಬ ಶ್ರುತಿಯಿಂದ, ಅಂದ್ರೆ ಅತ್ರ ಪ್ರಥಮ ಸೂತ್ರೇ ಪರಾತ್ಪರಂ ಇತ್ಯಾದಿ ವಾಕ್ಯೇಶು ನಿರ್ಗುಣಜ್ಞಾಪಕ ಉಕ್ತ್ಯಾ ಹೇತು ಸಿದ್ಧಿ ಸಮರ್ಥಿತ. ಮೊದಲನೇ ಸೂತ್ರದಿಂದ ಓಂ ಗೌಣಶ್ಚೇನ ಆತ್ಮಶಬ್ದಾತ್ ಓಂ ಎಂಬ ಸೂತ್ರದಿಂದ ಇಲ್ಲಿ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಎಂಬ ವಾಕ್ಯಗಳಲ್ಲಿ ನಿರ್ಗುಣ ಬ್ರಹ್ಮನೇ ಪ್ರತಿಪಾದ್ಯ ಅಂಬೋದಕ್ಕೆ ಆತ್ಮಬ್ರಹ್ಮಾದಿ ರೂಪವಾದ ಶಬ್ದಗಳು ಉಂಟು ಅಂತ ಜ್ಞಾಪಕವಾದದ್ದು ತೋರಿಸಿದ್ದಾರೆ. ಆತ್ಮಶಬ್ದಾತ್ ಅಂತ ಹೇತುವನ್ನು ಪ್ರದರ್ಶನ ಮಾಡಿದ್ದಾರೆ ಆಚಾರ್ಯರು. ಅಂದ್ರೆ ಕೆಲವರಂದ್ರಲ್ಲ, ಇಲ್ಲಿ ವಾಚ್ಯನಾದವನು ಈಕ್ಷಣೀಯತ್ವೇನ ವಾಚ್ಯನಾದವನು ಸಗುಣ ಬ್ರಹ್ಮನೇ ಅಂತ ಅವರಂದ್ರು. ಅದಕ್ಕೆ ಸೂತ್ರಕಾರ ಗೌಣಶ್ಚೇನ್ ಆತ್ಮಶಬ್ದಾತು, ಆತ್ಮಶಬ್ದಾತ್ ಎಂಬ ಹೇತುವಿನಿಂದ ಇಲ್ಲಿ ಗೌಣನಾದ ಆತ್ಮನನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರಲ್ಲ. ಗೌಣಶ್ಚೇತನ ಗೌಣನಾದ ಆತ್ಮನೇ ವಾಚ್ಯ ಅಂತ ಪೂರ್ವ ಪಕ್ಷಿಗಳಂದ್ರೆ ಅದ್ವೈತಿಗಳಂದ್ರೆ ಹೇಳಲಿಕ್ಕೆ ಬರಲ್ಲ. ಆತ್ಮಶಬ್ದಾತ್ ಅಂತ ಹೇತು ಹೇಳಿದ್ದಾರೆ. ಆತ್ಮಬ್ರಹ್ಮ ಪುರುಷಾದಿ ಶಬ್ದಗಳು ಇರೋದರಿಂದ ಇಲ್ಲಿ ಗೌಣನಾದ ಆತ್ಮನನ್ನು ತಗೋಬಾರದು, ನಿರ್ಗುಣನಾದ ಆತ್ಮನನ್ನೇ ತಗೋಬೇಕು ಅಂತ. ಅದು ನಿರ್ಗುಣನಾದ ಆತ್ಮನನ್ನೇ ಈ ಶ್ರುತಿಗಳು ಹೇಳ್ತಾ ಇವೆ ಅಂತ ನಿರ್ಗುಣ ಆತ್ಮ ಇಲ್ಲವೇ ಇಲ್ಲ ಅವ್ರ ಪ್ರಕಾರ ಮೊದಲು ನಾವು ಹೇಳ್ತಾ ಇದ್ದೇವೆ. ಆತ್ಮಬ್ರಹ್ಮಾದಿ ಶಬ್ದಗಳು ಇರೋದ್ರಿಂದ ಇಲ್ಲಿ ಸಗುಣ ಬ್ರಹ್ಮನನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ, ನಿರ್ಗುಣ ಬ್ರಹ್ಮನನ್ನೇ ತಗೋಬೇಕು. ಆದ್ದರಿಂದ ನಿರ್ಗುಣ ಜ್ಞಾಪಕವಾದ ಹೇತುವನ್ನ ಹೇಳದಂಗಾಯಿತು. ಸರಿ, ಆತ್ಮಬ್ರಹ್ಮಾದಿ ಶಬ್ದಗಳು ಇದ್ರೆ ಏನಾಯಿತು? ಆತ್ಮಬ್ರಹ್ಮಾದಿ ಶಬ್ದಗಳು ಅನ್ಯಥಾ ಸಿದ್ಧ. ಅಂದ್ರೆ ಆತ್ಮಬ್ರಹ್ಮಾದಿ ಶಬ್ದಗಳು ಕೂಡ ಸಗುಣ ಬ್ರಹ್ಮನನ್ನೇ ಹೇಳಿಕೊಡ್ತವೆ ಅಂತ ಅಂತೀವಿ. ಜ್ಞಾಪಕಸ್ಯ ಚ ಅನ್ಯಥಾ ಸಿದ್ಧಿ ಉತ್ತರ ಸೂತ್ರೇ ಪರಿವೃತ್ಯ. ಆತ್ಮಬ್ರಹ್ಮಾದಿ ಶಬ್ದಗಳು ಕೂಡ ಅವುಗಳು ಸಗುಣ ಬ್ರಹ್ಮಪರನೇ ಅಂತ ನಾವಂತೀವಿ ಅಂದ್ರೆ ಶಂಕೆ ಮಾಡಿದರು. ಈ ಆತ್ಮಬ್ರಹ್ಮಾದಿ ಶಬ್ದಗಳಿಗೆ ಸಗುಣ ಬ್ರಹ್ಮಪರ ಅಲ್ಲಿಗೆ ಬರಲ್ಲ. ಅಂದ್ರೆ ಆತ್ಮಶಬ್ದಾತ್ ಎಂಬ ಹೇತು ಇದು ಅನ್ಯಥಾ ಸಿದ್ಧ, ಸಗುಣ ಬ್ರಹ್ಮನನ್ನು ಹೇಳಿಕೊಡ್ತದಂದ್ರೆ ಹೇಳಿಕ್ ಬರಲ್ಲ. ಯಾಕೆ? ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶ ಎರಡನೇ ಸೂತ್ರ ಹೇಳಿದ್ದ. ಜ್ಞಾಪಕಸ್ಯ ಚ ಅನ್ಯಥಾ ಸಿದ್ಧಿ ಉತ್ತರ ಸೂತ್ರೇ ಪರಿವೃತ್ಯ ಏತಾವತ್ ಸೂತ್ರದ್ವಯತಾತ್ಪರ್ಯಂ. ಒಟ್ಟು ಈ ಎರಡು ಸೂತ್ರಗಳ ಸ್ಪಷ್ಟವಾದ ಅಭಿಪ್ರಾಯ ಏನು ಹಾಗಾದ್ರೆ ಆಚಾರ್ಯರು ಮುಂದೆ ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾ ಇದ್ದಾರೆ. ಏತದ್ವಯ ಹೇಳ್ತಾ ಇದ್ದಾರೆ. ಏತಾವತ್ ಸೂತ್ರದ್ವಯಂ ತಾತ್ಪರ್ಯಂ ಸ್ಫುಟಂ ಅವಗಮ್ಯತೆ. ಸ್ಪಷ್ಟವಾಗಿ ಈ ಎರಡು ಸೂತ್ರಗಳ ತಾತ್ಪರ್ಯ ಏನು? ಗೌಣನಾದ ಆತ್ಮನನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರಲ್ಲ, ಆತ್ಮಬ್ರಹ್ಮಾದಿ ಶಬ್ದಗಳಿದೆ. ಆತ್ಮಬ್ರಹ್ಮಾದಿ ಶಬ್ದಗಳು ಕೂಡ ಸಗುಣ ಬ್ರಹ್ಮನ ಹೇಳಿಕೊಡ್ತವೆ ಅಂದ್ರೆ ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ಆತ್ಮನಿಷ್ಠನಾದ ವ್ಯಕ್ತಿಗೆ ಮೋಕ್ಷ ಹೇಳಿದ್ದಾರೆ. ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ. ಸಗುಣ ಬ್ರಹ್ಮನಲ್ಲಿ ನಿಷ್ಠನಾದ ವ್ಯಕ್ತಿಗೆ ಮೋಕ್ಷ ಎಂಬುದು ಸರ್ವಥಾ ಯುಕ್ತವಾಗೋದಿಲ್ಲ. ಆದ್ದರಿಂದ ಇಲ್ಲಿ ನಿರ್ಗುಣ ಬ್ರಹ್ಮನನ್ನೇ ನಾವು ಸ್ವೀಕಾರ ಮಾಡಬೇಕು. ಅಂದ್ರೆ ಶುದ್ಧ ಬ್ರಹ್ಮನನ್ನೇ ಸ್ವೀಕಾರ ಮಾಡಬೇಕು. ಶುದ್ಧ ಬ್ರಹ್ಮನೇ ಆತ್ಮಾದಿ ಶಬ್ದಗಳಿಂದ ವಾಚ್ಯ, ಅವನೇ ಈಕ್ಷಣೀಯ, ಅವನೇ
ಶಬ್ದಗಳಿಂದ ಮುಖ್ಯ ವೃತ್ತಿಯಿಂದ ವಾಚ್ಯನಾಗಿದ್ದಾನೆ ಅಂತ ಇಷ್ಟು ಹೇಳದಂಗಾಯ್ತು ಒಟ್ಟು 2 ಸೂತ್ರಗಳಿಂದ. ಇದನ್ನು ಹೇಳಿ ಆಚಾರ್ಯರು ಆ ಅದ್ವೈತಿಗಳಿಗೆ ಇನ್ನು ಹೆಚ್ಚಿನ ದೋಷವನ್ನು ಹೇಳೋದಕ್ಕಾಗಿ ಮುಂದಿನ ಶ್ಲೋಕಗಳ ಹೇಳ್ತಾ ಇದ್ದಾರೆ. ಅಧಿಕಂ ವಿವಕ್ಷು ಆಹಾ, ಹೆಚ್ಚಿನ ವಿಚಾರವನ್ನು ಹೇಳೋದಕ್ಕಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಆತ್ಮೇತಿ ಆತ್ಮ ಬ್ರಹ್ಮಾದಯ ಶಬ್ದ ಅಂತ ಹೇಳ್ತಾ ಇದ್ದಾರೆ. ನಿಧಾನವಾಗಿ ಈ ಶ್ಲೋಕ ನೋಡಿ ಅರ್ಥ ತಿಳಿಯೋಣ. ಈ ಶ್ಲೋಕದ ಅರ್ಥ ವಿಚಾರವನ್ನ ಮಾಡೋಣ. ಏನು ಸೂತ್ರ ಇನ್ನೊಂದ್ಸಲ ಹೇಳಿ ಶ್ಲೋಕನ ಹೇಳ್ತಾರೆ. ಓಂ ಗೌಣಶ್ಚೇನ್ ಆತ್ಮಶಬ್ದಾತೋ ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತೋ. ಶ್ಲೋಕ ಹೇಳಿ. ಆತ್ಮ ಬ್ರಹ್ಮಾದಯ ಶಬ್ದ ಸಾಕ್ಷಾತ್ ಪೂರ್ಣಾಭಿದಾಯಿನಃ ಜನ್ಮಾದಿಕಾರಣಂ ಬ್ರಹ್ಮ ಲಕ್ಷಿತಂಚ ಯದಾ ತದಾ ವಂದ್ಯಾ ಪುತ್ರೋಪಮಂ ಮಾಯಾ ಶಬಲಂ ವಾಚ್ಯಮಿತ್ಯಪಿ ಕಲ್ಪಯಿತ್ವಾ ವಿನಾಮಾನಂ ಲಕ್ಷ್ಯಂ ಶುದ್ಧಂ ವದನ್ ಪದೈಃ ಆತ್ಮಶಬ್ದೋದಿತಸ್ಯೈವ ಜ್ಞಾನಂ ಮುಕ್ತಾವಸಾದನಂ ಆಹ ಶ್ರುತ ಪರಿತ್ಯಾಗಃ ಸ್ಯಾಚ್ಚಾಸ್ಯಾಶ್ರಿತ ಕಲ್ಪನಾ. ಸ್ಯಾತ್ ಸರ್ವತ್ರ ಚೈಕತ್ರ ಹೇಳ್ತಾರೆ. ಸ್ಯಾತ್ ಸರ್ವತ್ರ ಚ ಯತ್ರ ಸ್ಯಾತ್ ಸರ್ವತ್ರ ಚ ಯತ್ರ ಸ್ಯಾತ್ ಸರ್ವತ್ರ ಯತ್ರೈಕಂ ಚ ಮುಂದಿದೆ. ಸ್ಯಾತ್ ಸರ್ವತ್ರ ಛತ್ರೈಕಂ ಅಪಿ ಲೋಕೋ ಜುಗುಪ್ಸತೆ. ಆ ಶ್ಲೋಕದವರೆಗೂ ಹೋಗುತ್ತದೆ. ಮುಂದೆ ಆ ಅರ್ಥವನ್ನು ತಿಳಿಯೋಣ. ಮೊದಲು ಈ ಶ್ಲೋಕಾರ್ಥವನ್ನು ತಿಳಿಯಿರಿ. ಏನೇನು ಒಂದೊಂದು ಶ್ಲೋಕದ ಅರ್ಥ. ಆತ್ಮ ಬ್ರಹ್ಮಾದಯ ಶಬ್ದ, ಆತ್ಮ ಬ್ರಹ್ಮ ಪುರುಷ ಎಲ್ಲ ಶಬ್ದಗಳು ಯಾವ ಅರ್ಥವನ್ನು ಹೇಳಿಕೊಡ್ತಾ ಇವೆ? ಆತ್ಮ ಬ್ರಹ್ಮಾದಯ ಶಬ್ದ ಸಾಕ್ಷಾತ್ ಪೂರ್ಣತಾಭಿದಾಯಿನ, ಪೂರ್ಣಾಭಿದಾಯಿನ ಪೂರ್ಣತ್ವವನ್ನು ಹೇಳಿಕೊಡ್ತಾ ಇವೆ. ಎಲ್ಲ ಆತ್ಮ ಬ್ರಹ್ಮಾದಿ ಶಬ್ದಗಳು ಪೂರ್ಣತ್ವವನ್ನು ಹೇಳಿಕೊಡ್ತಾ ಇವೆ. ಗೊತ್ತಾಯಿತೋ ಇಲ್ಲಿ? ಪೂರ್ಣತ್ವವನ್ನು ಹೇಳಿಕೊಡ್ತಾ ಇವೆ. ಮತ್ತು ಜನ್ಮಾಧಿಕಾರಣಂ ಬ್ರಹ್ಮ ಲಕ್ಷಿತಂಚ ಯದಾ ತದಾ ಎಂಬ ಮಾತನ್ನು ಹೇಳ್ತಾ ಇದ್ದೆ. ಓಂ ಜನ್ಮಾದ್ಯಸ್ಯೇತಃ ಓಂ ಎಂಬ 2ನೇ ಸೂತ್ರದಿಂದ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಪರಬ್ರಹ್ಮನ ಲಕ್ಷಣವನ್ನ ಹೇಳ್ತಾ ಇದ್ದಾರೆ. ಪರಬ್ರಹ್ಮ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಮಾತು ಏನಪ್ಪಾ ಅಂದ್ರೆ ಮಾಯಾಶಬಲಂ ವಾಚ್ಯಂ ಇತ್ಯಪಿ ವಂದ್ಯಾಪುತ್ರೋಪಮಂ. 3ನೇ ಲೈನಿಗೆ ಅರ್ಥ. ನೀವೇನಂದ್ರಿ? ಮಾಯಾಶಬಲ ಬ್ರಹ್ಮ ಅಂದ್ರೆ ಸಗುಣ ಬ್ರಹ್ಮನೇ ವಾಚ್ಯ ಅಂತೇನಂತೀರಿ. ಇದು ವಂದ್ಯಾಪುತ್ರೋಪಮ ಅಂದ್ರೆ ಬಂಜೆಯ ಮಗನಂತೆ ಅತ್ಯಂತ ಅಸತ್ತು ವಿಚಾರ, ಅಬದ್ಧ ವಿಚಾರ, ಸುಳ್ಳು ವಿಚಾರ. ಈಗ ವಂದ್ಯಾಸುತ ಬಂಜೆಯ ಮಗ ಅಂತ ಒಂದು ವ್ಯಕ್ತಿ ಇರ್ತಾನ? ಇರಲ್ಲ. ಹಾಗೆ ಸಗುಣ ಬ್ರಹ್ಮ ಅಂತ ಒಬ್ಬನನ್ನು ಕಲ್ಪನೆ ಮಾಡಿ ಮಾಯಾಶಬಲ ಬ್ರಹ್ಮ ಅಂತ ಹೇಳಿ ಆ ಮಾಯಾಶಬಲ ಬ್ರಹ್ಮ ಅಂಬೋರು ವಾಚ್ಯ ಅಂತ ಹೇಳ್ತಕ್ಕಂಥದ್ದು ಏನಿದೆ ಇದು ಬಂಜೆಯ ಮಗನಂತೆ ಅಸತ್ತಾದ ವಿಚಾರ, ಅಬದ್ಧ. ಮತ್ತು ಮಾನಂ ವಿನಾ ಕಲ್ಪಯಿತ್ವ, ಯಾವ ಪ್ರಮಾಣ ಇಲ್ಲದೇನೆ ಅಸತ್ ಪದಾರ್ಥ ಸಗುಣ ಬ್ರಹ್ಮ ಅವನೇ ವಾಚ್ಯ ಅಂತ ಹೇಳೋದು ಇದು ಎಷ್ಟು ಸರಿ?
ಇದು ವಂದ್ಯಾಪುತ್ರೋಪಮ. ಗೊತ್ತಾಯಿತೋ ಇಲ್ಲ? ಬಂಜೆಯ ಮಗನಂತೆ ಕಲ್ಪನಾ ಮಾಡಿದಂತೆ. ಬಂಜೆಗೆ ಒಬ್ಬ ಮಗ ಇದ್ದಾನೆ, ಅವನು ಚತುಶಾಸ್ತ್ರ ಪಂಡಿತ. ಅಂದ್ರೆ ಬಂಜೆಗೆ ಮಗನೇ ಇಲ್ಲ, ಅವನು ಚತುಶಾಸ್ತ್ರ ಪಂಡಿತ. ಹೇಗೆ? ಹಾಗೆ ಮಾಯಾಶಬಲ ಬ್ರಹ್ಮ ಒಬ್ಬನನ್ನು ಕಲ್ಪನೆ ಮಾಡಿ ಅವನೇ ವಾಚ್ಯ ಎಂಬುದು ಇದು ಕೇವಲ ವಂದ್ಯಾಸುತರಂತೆ ಕಲ್ಪಿತವಾದ ವಿಚಾರ ಅಂತ. ಮತ್ತು ಶುದ್ಧಂ ಲಕ್ಷಂ, ಶುದ್ಧಂ ಪದೈಹಿ ಲಕ್ಷಂ ಇತಿ ವದನ್. ಶುದ್ಧ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತೇನಿದ್ದಾನೆ ಅವನು ಪದಗಳಿಂದ ಲಕ್ಷ ಅಷ್ಟೇ. ನಿರ್ಗುಣ ಬ್ರಹ್ಮ ಲಕ್ಷ, ಸಗುಣ ಬ್ರಹ್ಮ ಮಾಯಾಶಬಲ ಬ್ರಹ್ಮ ಅವನು ವಾಚ್ಯ. ಇದು ಅತ್ಯಂತ ಅಬದ್ಧ. ಯಾಕೆ? ನಿರ್ಗುಣ ಬ್ರಹ್ಮ ಇವನು ಲಕ್ಷ ಅಂತ ನೀವು ಹೇಳ್ತಾ ಇದ್ದೀರಿ. ಆತ್ಮ ಶಬ್ದೋದಿತಸ್ಯೈವ ಜ್ಞಾನಂ ಮುಕ್ತಾವಸಾಧನಂ. ನೋಡಿ, ಆತ್ಮ ಶಬ್ದದಿಂದ ಹೇಳಲ್ಪಟ್ಟ ವ್ಯಕ್ತಿಯ ಜ್ಞಾನದಿಂದ ಮೋಕ್ಷ. ಆತ್ಮಶಬ್ದೋದಿತನಾದ ವ್ಯಕ್ತಿಯ ಜ್ಞಾನ ಇದು ಮೋಕ್ಷಕ್ಕೆ ಸಾಧನ ಅಂತ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಆತ್ಮಶಬ್ದೋದಿತನಾದವನು ಸಗುಣ ಬ್ರಹ್ಮ, ಮಾಯಾಶಬಲ ಬ್ರಹ್ಮ ಅಂತ ಆಗಿಬಿಟ್ರೆ ಹಾಗಾದ್ರೆ ಮಾಯಾಶಬಲ ಬ್ರಹ್ಮನ ಜ್ಞಾನದಿಂದ ಮೋಕ್ಷ ಅಂತ ಆಗಬೇಕಾಗುತ್ತದೆ. ಇದೆಲ್ಲವೂ ಕೂಡ ಅಂದ್ರೆ ಮೊದಲು ಶ್ರುತಿಯಲ್ಲಿ ಹೇಳಿದ್ದನ್ನ ಕೈ ಬಿಡಬೇಕಾಗುತ್ತದೆ. ಶ್ರುತಿಯಲ್ಲಿ ಪೂರ್ಣನಾದ ವಿಷ್ಣುವಿನ ಪರಬ್ರಹ್ಮನ ಜ್ಞಾನದಿಂದ ಮೋಕ್ಷ ಅಂತ ಹೇಳಿದ್ದ, ಅದನ್ನ ಕೈ ಬಿಟ್ಟು ಮಾಯಾಶಬಲ ಬ್ರಹ್ಮನ ಜ್ಞಾನದಿಂದಲೇ ಮೋಕ್ಷ, ಸಗುಣ ಬ್ರಹ್ಮನ ಜ್ಞಾನದಿಂದ ಮೋಕ್ಷ ಅಂತ ಆಗಬೇಕಾಗುತ್ತದೆ. ಆಹ ಶ್ರುತ ಪರಿತ್ಯಾಗ, ಶ್ರುತವಾದದ್ದನ್ನ ಕೈ ಬಿಡಬೇಕಾಗುತ್ತದೆ. ಶ್ರುತಿಯಲ್ಲಿ ಏನು ಹೇಳಲ್ಪಟ್ಟಿದೆ ಪ್ರಮಾಣಗಳಲ್ಲಿ ಅದನ್ನು ಕೈ ಬಿಡಬೇಕಾಗುತ್ತದೆ. ಸ್ಯಾಚ್ಯಾಶ್ರುತ ಕಲ್ಪನಾ, ಅಶ್ರುತವಾದದ್ದನ್ನು ಕಲ್ಪನೆ ಮಾಡಬೇಕಾಗುತ್ತದೆ. ಅಂದ್ರೆ ಮಾಯಾ ವಿಶಿಷ್ಟ ಬ್ರಹ್ಮನ ಜ್ಞಾನದಿಂದ ಮೋಕ್ಷ ಎಲ್ಲಿಯೂ ಶ್ರುತವಾಗಿಲ್ಲ, ಅಶ್ರುತವಾದದ್ದನ್ನ ಕಲ್ಪನಾ ಮಾಡಬೇಕಾಗುತ್ತದೆ. ಆದ್ದರಿಂದ ಇದನ್ನು ಹೇಳತಕ್ಕಂಥದ್ದು ಅತ್ಯಂತ ಅಬದ್ಧ. ಶ್ರುತಿಯಲ್ಲಿದ್ದದ್ದನ್ನು ಕೈ ಬಿಡಬೇಕು, ಶ್ರುತಿಯಲ್ಲಿ ಇಲ್ಲದೇ ಇರೋ ಯಾವುದೋ ಒಂದು ವಿಚಾರವನ್ನ ಅದನ್ನು ಸ್ವೀಕಾರ ಮಾಡಬೇಕು. ಶ್ರುತ ಪರಿತ್ಯಾಗ, ಅಶ್ರುತ ಕಲ್ಪನಾ ಎಂಬುವ ಎರಡು ದೋಷಗಳು ಬರುತ್ತವೆ ಎಲ್ಲಾ ಕಡೆನೂ ಕೂಡ. ಆದ್ದರಿಂದ ಈ ವಿಚಾರವನ್ನು ಸರ್ವಥಾ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಇಷ್ಟು ಶ್ಲೋಕಾರ್ಥವನ್ನು ಇವತ್ತು ನಾವು ತಿಳಿದಿದ್ದೇವೆ. ನಾಳೆ ನೇರವಾಗಿ ಮತ್ತೆ ಈ ಶ್ಲೋಕದ ಅಭಿಪ್ರಾಯ, ಈ ಶ್ಲೋಕದ ಒಂದು ವಿಶೇಷವಾದ ಅಭಿಪ್ರಾಯ ಅಂದರೆ ಟೀಕಾಕೃತ್ಪಾದರ ಮಾತುಗಳಲ್ಲಿ ಈ ಆಚಾರ್ಯರ ಶ್ಲೋಕಕ್ಕೆ ಏನು ಬರೆದಿದ್ದಾರೆ ಅರ್ಥ, ಅದನ್ನ ನಾಳಿನ ಪಾಠದಲ್ಲಿ ತಿಳಿಯೋಣ. ನಾಳೆ ಏಕಾದಶಿ, ನೇರವಾಗಿ ಶ್ರೀಮಠದಲ್ಲಿ ಪಾಠ ಅಂತ ಕಟ್ಟೆಯಾಚಾರ್ಯ ಹೇಳಿದ್ದಾರೆ. ಆದ್ದರಿಂದ ಪ್ರಯತ್ನ ಪೂರ್ವಕವಾಗಿ ಅನುಕೂಲವಿದ್ದವರು ಆದಷ್ಟರ ಮಟ್ಟಿಗೆ ನಾಳೆ ಶ್ರೀಮಠಕ್ಕೆ ನೇರವಾಗಿ ಬಂದು ಹರಿದಿನ ಏಕಾದಶಿ ಪಾಠವನ್ನು ಕೇಳೋಣ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.